ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ದೊರಕಿರೋದು ಸಾಕಷ್ಟು ಸದ್ದು ಮಾಡಿತ್ತು. ಅದಾದ ನಂತರ ಒಂದಿಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು, ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಚಿನ್ನ ಸಿಕ್ಕಂತಹ ಚಿನ್ನ ಅದು ನಿಧಿ ಅಲ್ಲ ಅನ್ನುವ ಚರ್ಚೆಗಳು ಕೂಡ ಈಗ ಆರಂಭ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮಿಂದ ಒಂದಿಷ್ಟು ಮತ್ತು ಬೇರೆ ರೀತಿಯ ಬೆಳವಣಿಗೆ ಏನು ಹೇಳ್ತಾರೆ ಸರ್? ಈಗ ನಮಗೆ ನಮ್ಮ ಊರಿನ ಹಿರಿಯರೊಬ್ಬರು ಫೋನ್ ಮಾಡಿದರು, ಇಲ್ಲ ಇಲ್ಲಿ ಬಂಗಾರ ಸಿಕ್ಕೈತಿ ಬರ್ರಿ ಜಲ್ದಿ ಬರ್ರಿ ಸರ ಅಂತೇಳಿ ಫೋನ್ ಮಾಡಿದರು. ಅದ್ರ ತಕ್ಷಣ ನಾನು ಶನಿವಾರ ಬಂದ ತಕ್ಷಣ ನಾನು ಮೊನ್ನೆ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಫೋನ್ ಮಾಡಿದೆ, ಈ ಥರ ಆಗಿದೆ ನಮ್ಮ ಲಕ್ಕುಂಡಿಯಲ್ಲಿ ಅಂತೇಳಿ. ನಂತರ ಮಾನ್ಯ ಶಾಸಕರಾದ ಸಿ ಪಾಟೀಲ್ ಅವರಿಗೂ ವರದಿ ಒಪ್ಪಿಸಿದ್ವಿ. ಅವರು ಕೂಡಲೇ ತಕ್ಷಣ ಎಚ್ ಕೆ ಪಾಟೀಲ್ ಸಾಹೇಬರು ಜಿಲ್ಲಾಡಳಿತಕ್ಕೆ ಫೋನ್ ಮಾಡಿ ಜಿಲ್ಲಾಡಳಿತದ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಕಳಿಸ್ಕೊಟ್ರೆ ಏನು ನಮ್ಮ ಕರ್ನಾಟಕ ರಾಜ್ಯದ ಖಜಾನೆಯ ಒಂದು ಏನು ನಿಯಮಾವಳಿ ಪ್ರಕಾರ ಇಂಥದ್ದು ನಿಧಿ ಸಿಕ್ಕರೆ ಯಾವ ಥರ ಅದನ್ನು ಮುಂದುವರಿಸ್ಬೇಕು ಕೆಲಸನ ಅಂತೇಳಿ ಅದ್ರ ಪ್ರಕಾರ ಅದನ್ನು ಪಂಚನಾಮೆ ಮಾಡಿ ಎಲ್ಲ ಊರಿನ ಹಿರಿಯರ ಸಮಕ್ಷಮ ಅದನ್ನು ತಗೊಂಡು ಬಂದು ತೂಕ ಮಾಡಿ ಅದನ್ನು ಸರ್ಕಾರಕ್ಕೆ ಮಾನ್ಯ ಪ್ರಜ್ವಲ್ ಅವರು ಅವರ ಕುಟುಂಬಸ್ಥರು ಎಲ್ಲರೂ ಕೂಡಿ ಸಲ್ಲಿಸಿದರು. ಇದು ನಿನ್ನೆ ಮಧ್ಯಾಹ್ನದ ಮೇಲೆ ASI ಅಧಿಕಾರಿಯಾದಂಥ ರಮೇಶ್ ಮೂಲಿಮನಿಯವರು ಏನೋ ಇಲ್ಲಿ ಲಕ್ಕುಂಡಿಗೆ ಬಂದು ಅದು ನಿಧಿ ಅಲ್ಲ ಅಂತೇಳಿ ಒಂದು ಗೊಂದಲ ಸೃಷ್ಟಿ ಮಾಡಿ ಹೋಗ್ಯಾರ. ಯಾಕಂದರೆ ಅವ್ರು ನಿನ್ನೆಲ್ದ ಮೊನ್ನೆ ಆಗಿದ್ದಿದ್ದು, ಅವರು ಬಂದೂ ಇಲ್ಲ ನೋಡಿನೂ ಇಲ್ಲ, ಸುಮ್ಮನೆ ಒಂದು ಜನರಲ್ಲಿ ಗೊಂದಲ ವಾತಾವರಣ ಮಾಡಿದ್ದಾರೆ. ಇದು ನಿಧಿ ಅಲ್ಲ, ಇದು ಪೂರ್ವಜರದು ಅಂತೇಳಿ. ನಮ್ಮೂರು ಲಕ್ಕುಂಡಿ 700 ಇದು. ಈ 1600ನೇ ಇಸ್ವಿಯಿಂದ ಈ ಲಕ್ಕುಂಡಿ ಜನರು ಬಂದಿದ್ದು. ಈಗ 700 ನರಸೀಪುರ, ತಂಗಬೆಂಚಿ, ಜವಳು ಬೆಂಚಿ, ಬೂದಿ ಬಸಪ್ಪ, ಮೋಟ್ ಬಸಪ್ಪ ಅಂತ ನಮ್ಮ ಲಕ್ಕುಂಡಿ ಈಗ ಇರುವ ಲಕ್ಕುಂಡಿ ಸುತ್ತಮುತ್ತಲ 7 ಊರು ಇದ್ವು. ವಿಜಯನಗರದ ಸಾಮ್ರಾಜ್ಯದ ಅವನತಿ ನಂತರ ಅಲ್ಲಿರೋಂಥ ಜನರು ಇಲ್ಲಿ ಬಂದು ವಾಸ ಮಾಡಕತ್ತರು. 1600-1500ಲಿದ್ದ ಈ ಸೈಡ್ ಇಲ್ಲಿ ಜನ ವಾಸ ಮಾಡ್ತಾರೆ. ಮೊದಲು ಇದು ಒಂದು ಅಗ್ರಹಾರ, ರಾಜರ ಒಂದು ಆಳ್ವಿಕೆಯಲ್ಲಿರುವಂಥ ಇದೆಲ್ಲ ಈ 3 ಸುತ್ತಿನ ಕೋಟೆ ಇತ್ತು. ಈಗೂ ಕೋಟೆ ಕಾಣ್ಬೋದು. ಹೀಗಾಗಿ ಆ ASI ಅಧಿಕಾರಿ ಏನು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಬಂದು ಊರಿನ ಜನರಲ್ಲಿ ಎಲ್ಲ ತಿಳುವಳಿಕೆ ಹೇಳಿ ಅವರಿಗೆ ತಿಳಿಸಿದ ತಕ್ಷಣ ಇಲ್ಲ ನಮ್ಮದಲ್ಲ ಅದು, ನಮಗೇನಾರ ಒಂದು ಸೂರು ಮಾಡಿಕೊಡ್ರಿ, ನಿವೇಶನ ಕೊಟ್ಟು ಒಂದು ಸೂರು ಮಾಡಿಕೊಟ್ರಿ ಅಂತೇಳಿ ಅವ್ರದ್ದೇನು ಬೇಡಿಕೆ ಐತಿ, ಈ ಬೇಡಿಕೆಯನ್ನು ಈಗಾಗಲೇ ನಾನು ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವ್ರಿಗೆ ಏನು ಅನುಕೂಲ ಬೇಕು ಆ ಹುಡುಗನ ಪ್ರಾಮಾಣಿಕತೆಗೂ ಬೆಲೆ ಕಟ್ಟೋಕ್ಕಾಗಲಾರ್ದು, ಅದು ಸಿಕ್ಕಂಥ ನಿಧಿಗೂ ಬೆಲೆ ಆಗಲಾರ್ದಂಥ ಪರಿಸ್ಥಿತಿ ಇರುವಾಗ ಆ ಹುಡುಗನ ಪ್ರಾಮಾಣಿಕತೆಯನ್ನು ಮೆಚ್ಚಿ ನಾವು ಅವನಿಗೇನು ಅನುಕೂಲ ಮಾಡಬೇಕು ನಾವು ಮಾಡ್ತೀವಿ ಅಂತೇಳಿ ನಮ್ಮ ಬೇಡಿಕೆಗೆ ಸ್ಪಂದನೆ ಕೊಟ್ಟಿದ್ದಾರೆ. ಸರ್, ಆ ನಿಧಿಯೊಳಗೆ ಒಂದಿಷ್ಟು ಭಾಗ ಅವ್ರಿಗೆ ಕೊಡಬೇಕು ಅನ್ನೋ ಚರ್ಚೆನೂ ಐತೆ. ಇದ್ರ ಬಗ್ಗೆ ಏನಾದರೂ ಚರ್ಚೆಗಳು ಆಗ್ಯಾವ? ಹೆಂಗೆ ಈಗ ಜಿಲ್ಲಾಡಳಿತ ಈಗ 100 ವರ್ಷದಕ್ಕಿಂತ ಮುಂಚೆ ಇರುವಂಥ ಏನಾದರೂ ವಸ್ತು ಸಿಕ್ಕರೆ, ಭೂಮಿ ಕೆಳಗೆ ವಸ್ತು ಸಿಕ್ಕರೆ ಅದು ಜಿಲ್ಲಾಡಳಿತ DC ಅವರಿಗೆ ಒಪ್ಪಿಸ್ಬೇಕಂತ ಕಾನೂನು ಇದೆ. ನೀವು ಹೇಳಿದ ಪ್ರಕಾರ ಅದರಲ್ಲಿ ಏನು ವಸ್ತು ಸಿಕ್ಕಿದಾವೋ ಇದರಲ್ಲಿ ಒಂದು ಭಾಗ ಅವರಿಗೆ ಕೊಡ್ಬೇಕಂತ ಏನು ಕಾನೂನು ಪ್ರಕಾರ ಏನಾದರೂ ಇದ್ದರೂ ಕೂಡ ಕಾನೂನುಬದ್ಧವಾಗಿ ಅವರಿಗೆ ಅನುಕೂಲ ಮಾಡೋಕ್ಕೆ ಏನು ನಮ್ಮ ಬೇಡಿಕೆ ಐತಿ ಅದನ್ನು ನಾವು ಸಚಿವರಿಗೆ ತಿಳಿಸ್ತೀವಿ. ನಿಧಿ ಸಿಕ್ಕಂಥ ಬಾಲಕ ಕೂಡ ಅಂದರೆ ಅದನ್ನು ಸೆಕ್ಯೂರ್ ಮಾಡೋಂಥ ಬಾಲಕ ಕೂಡ ನಮ್ಮ ಜೊತೆಗಿದ್ದಾನೆ. ಅವನ್ನ ಮಾತನಾಡಿಸ್ತಾ ಹೋಗ್ತಾನೆ. ಅಪ್ಪಿ, ನಿನಗೆ ಫಸ್ಟಿಗೆ ಅದು ನೋಡಿದಾಗ ಹೆಂಗೆ ಅನಿಸ್ತು ನನಗೆ? ನೋಡಿದಾಗ ಇನ್ನೂ ಅಣ್ಣ ಏನು ಅಣ್ಣ ನಾನು ಸಮಾಯಿನ ಹಳೆ ಹಾಕಿ ಅಲ್ಲಿ ಮುಡಿ ಒಳಗೆ ಹಾಕಿ ನಾನು ಅಲ್ಲಿ ಮಂತ್ ಮುಡಿಲ್ಲ ಅಂದ್ರೆ ಮಂತ್ ಮುಡಿ ಮತ್ತು ಇವ್ನು ಬಂದು ನಾನು ಆಮೇಲೆ ಹೊಡ್ಕೊಂಡು ಅವ್ನು ಸಾಯ್ ನೀರು ಬಂದು ಆಮೇಲೆ ಕಳಿಸ್ತೀನಿ. ಅಲ್ಲೇ ಏನು ಮಾಡಾಗಿದ್ದೆ ಅಲ್ಲಿ? ಕೆಲಸ ಮಾಡಾಗಿದ್ದೆ? ಹ್ಞೂ ನಮ್ಮ ಮಾವಲ್ಲಿ ನಾವು ನಾನು ಮಾಡ್ಕೊಂಡು ಮೆಂಬರ್ ಬಂದ ಮೆಂಬರ್ ಹೊರಟು ಕಳಿಸ್ತೀನಿ. ಸಿಕ್ಕೊಳ್ಳಿ ತೊಗೊಂಡು ಹೋಗ್ಬೇಕು ಅನಿಸ್ಲಿಲ್ಲ ನಿನಗೆ? ಅದನ್ನು ಎಲ್ಲರೂ ಕೊಡ್ಬೇಕು ಅನಿಸ್ತಾನೆ? ಇಲ್ಲ, ಅವನು ಇವ್ನು ಮೆಂಬರ್ ಹಾಕಿ ನಾಳೆ ಅವ್ನು ಎಲ್ಲಿ ಅಲ್ಲಿ ಎಲ್ಲ ಅಳಿಸಿಲ್ಲ, ಮ್ಯಾಲೆ ಅಳಿಸಿಲ್ಲ. ಅಲ್ಲ, ಮನೆಗೆ ತೊಗೊಂಡು ಹೋಗ್ಬೇಕು ಅನಿಸ್ಲಿಲ್ಲ ನಿನಗೆ? ಯಾಕೆ ಹಂಗೆ ಯಾಕೆ ಅನಿಸ್ಲಿಲ್ಲ? ಮೇಡಮ್ ನೀವು ಬೇಡ ಅದನ್ನು ತೊಗೊಂಡು ಕೂಡಲೇ ಮೆಂಬರ್ ಅವ್ರಿಗೆ ಕೊಟ್ಟು ನಾಳೆ ಅವರು ಆಮೇಲೆ ಅವ್ರು 5 ನಿಮಿಷ ಬಂದು ಈಗೆಲ್ಲ ತೊಗೊಂಡು ಹೋಗ್ಯಾರಲ್ಲ, ಏನು ಅನಿಸ್ತದೆ ನಿನಗೆ? ನಮ್ಮ ಮ್ಯಾಲೆ ಈಗ ತೊಗೊಂಡು ಹೋಗ್ಯಾರ, ಈಗ ಜಿಲ್ಲಾಡಳಿತ ಇಸ್ಕೊಂಡೈತದನ್ನು. ಏನು ನಿಮ್ಗೇನು ಇದನ್ನಿಲ್ಲ, ಬೇಜಾರಿಲ್ಲ? ಅಮ್ಮ, ಈಗ ಮತ್ತಷ್ಟು ಚರ್ಚೆ ಆಗತ್ತೆ, ಇದು ಪೂರ್ವಜರದ್ದು ಇರ್ಬೋದು ಅನ್ನೋ ಕಾರಣನೂ ಹೇಳಾಗತ್ತಾರ. ಈಗೇನಾರ ಅಕಸ್ಮಾತ್ ಪೂರ್ವಜರದ್ದು ಇದ್ರೆ ನಿಮಗೆ ಬೇಕನ್ನಿಸುತ್ತೋ ಅಥವಾ ಇದ್ರ ಬದಲು ಏನಾರ ಸಹಾಯ ಬೇಕನ್ನಿಸುತ್ತೋ? ಹೆಂಗೆ ನಿಮಗೆ? ನಮ್ಗೆ ಸಹಾಯ ಬೇಕು, ನಮ್ಮ ಮನೆ ಕೊಡ್ಬೇಕು, ನನ್ನ ಮಗನ ಉಜ್ಜಾಲ ಕೊಡ್ಬೇಕು, ನನ್ನ ಸಹಾಯ ಬೇಕು, ನಮ್ಮ ಮನೆ ಆಗ್ಬೇಕು, ನನ್ನ ಮಗನ ಉಜ್ಜಾಲ ಕೊಡ್ಬೇಕು,
ಏನು ನಮಗೆ ಬೇಡ ನಮ್ಗೆ. ನಮ್ಮ ಸಿದ್ದರಾಮಯ್ಯನವ್ರ ಜೊತೆನೂ ಮಾತಾಡಿದ್ರಿ, ಊರಿಗೆ ಬಾ ಅಂತಲೂ ಹೇಳಿದ್ರಿ. ಈಗ ಏನು ಹೇಳ್ತೀರಿ ಸಿದ್ದರಾಮಯ್ಯನವ್ರಿಗೆ, ಏನು ಹೇಳ್ತೀರಿ ಈ ಮೂಲಕ? ಸರ್ ನಾನು ಸರ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನಾ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಂಡಿದ್ದು ಏನಂದ್ರಿ, ಬಾ ಅಂತ ಲಕ್ಕೊಂಡು ಕೇಳಿದ್ದು ಒಳ್ಳೇದ ಸರ. ಆ ಮಗು ತಂದು ನನ್ನ ಕಡೆ ಅಂತ ಕೊಡಲಿಲ್ಲ, ಎಲ್ಲರಿಗೂ ತೋರಿಸಿದ್ದೆ ಸರ್ ಅವನು. ಅಲ್ಲೇ ನನಗೇನು ಅನ್ನಿಸ್ತಂದ್ರೆ ಇದು ಹಿಂದಿಂದ ವಸ್ತು ಇರ್ಬೋದೇನೋ. ಯಾಕಂದ್ರೆ ನಮ್ಮ ಸಿದ್ದು ಪಾಟೀಲ್ ಅವ್ರಿಗೆ ತಿಳಿಸಿಬಿಟ್ರಾತು. ತಿಳಿಸಿದ ಮೇಲೆ ಅದು ಏನಾಗತ್ತಂತ ನೋಡಿದ್ರಾತಂತಂದು ನಾನು ಅವ್ರಿಗೆ ತಿಳಿಸಿದೆ ಸರ್. ಅದು ಫೋಟೋ ಹೊಡೆದು ಹಾಕಿದ ಮೇಲೆ ಇಲ್ಲರಿ ಅದನ್ನು ನೀವು ತೆಗೆದಿಡ್ರಿ, ನಾ ಬರ್ತೀನಿ ಅಂತ ಹೇಳಿದ್ರು. ಒಂದು 10-15 ಜನ ಇದ್ದೀವಿ ಸರ್, ನಾನು ಒಬ್ಬಾಕಿ ಕೂಡ ಇರಲಿಲ್ಲ. ಆ ಮಗು ಎಲ್ಲರಿಗೂ ತೋರಿಸಿದ ಮೇಲೆ ನನಗೆ ತೋರಿಸಿದೆ ಸರ್. ಅವರು ಆ ಕೆಲಸ ಮಾಡ್ಬೋದಿತ್ತು. ಇನ್ನೊಂದು ಆ್ಯಕ್ಚುಲಿ ಹೇಳ್ತೀನಿ ಅಂದ್ರೆ, ಕೆಲವೊಬ್ಬರು ಮನಸ್ಸಿನಲ್ಲಿ ಮೆಂಬರ್ ಕೈಯಾಗ ಕೊಟ್ಟಿದ್ದಾರೆ, ಸೀದಾ ಹೋಗಿ ಮೆಂಬರ್ ಅಂತೆಲ್ಲ ಕೊಟ್ಟಾನ ಹುಡುಗ. ಮೆಂಬರನ್ನು ತಗೊಂಡು ಅವರು ಹೇಳಿದ್ರು ಅಂತಂದು ಏನೋ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು. ಅದರ ಬಗ್ಗೆ ಇಲ್ಲ, ಎಲ್ಲರಿಗೂ ಮಾತಾಡಿದ ಮೇಲೆ ತೋರಿಸಿದ ಮೇಲೆ ನನಗೆ ಬಂದು ಕೊಟ್ಟ. ನನಗೆ ಬೇಡ ಇದು ಬಂಗಾರ, ಇದನ್ನು ಸರ್ಕಾರಕ್ಕೆ ಒಪ್ಸೋನು, ನಾವು ಕೂಡಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಹೋಗಿ ಗದಗ ಕೊಟ್ಟು ಬರೋಣ ಅನ್ನುವಂಥದ್ದು ವಿಚಾರ ಹೇಳಿದ್ದೆ ಸರ್. ನಾನೇನಂದೆ, ಇಲ್ಲ ಬೇಡ, ಅವ್ರಿಗೆ ಸರ್ಗೆ ಫೋನ್ ಹಚ್ಚಿ ಸಿದ್ದು ಪಾಟೀಲ್ ಅವ್ರಿಗೆ ಫೋನ್ ಹಚ್ಚೋಣ ಅಂತಂದ್ವಿ. ಸಿದ್ದು ಪಾಟೀಲ್ ಸರ್ ಬಂದಿಂದ ಸಿದ್ದರಾಮಯ್ಯ ಜೊತೆ ಮಾತಾಡಿದೆ ಸರ್. ಯಾಕಂದ್ರೆ ಅವು ಮಗುಗೆ ಏನು ಬಂಗಾರ ಕೊಟ್ಟಾನಲ್ಲ ಸರ್, ಮಗುಗೆ ಏನಾದರೂ ಒಂದು ಸಹಕಾರ ಮಾಡಿಕೊಡ್ಲಿ ಮತ್ತು ಹೊಳ್ಳಿ ಅವನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಲಿ ಅನ್ನುವಂಥ ಉದ್ದೇಶಕ್ಕೆ ನಾನು ಅವ್ರಿಗೆ ಮಾತಾಡೀನಿ ಸರ್. ಅವರು ಕೂಡ ಇದು ನಮ್ಮ ಲಕ್ಕುಂಡಿಗೆ ಬಂದು ಆ ಮಗುಗೆ ಒಂದು ಸನ್ಮಾನ ಮಾಡಿ ಆ ಮಗುಗೆ ಒಂದು ಏನಾರ ಒಂದು ದಾರಿ ಮಾಡಿಕೊಡ್ಬೇಕು ಅವ್ರ ತಾಯಿ ಮಗು ಅಂತಂದು ನಾನು ಕೇಳ್ಕೊತೀನಿ ಸರ್. ನಮ್ಮ HK ಪಾಟೀಲ್ ಸರ್ಗೂ ಕೂಡ ನಾನು ಕೇಳ್ಕೊತೀನಿ. ಇದೇ ವಿಚಾರ ಸರಿ. ಈ ಹಿಂದೂ ಇತಿಹಾಸದಾಗ ಏನಾರ ಸಿಕ್ಕಿದ್ದು ಉದಾಹರಣೆ ಅಥವಾ ಸಿಕ್ಕರೆ ಅಕಸ್ಮಾತ್ ಹಿಂಗೆ ರಿಟರ್ನ್ ಕೊಟ್ಟು ಹಿಂಗೇನಾಗಿದ್ದು ಏನಾದರೂ ನಿಮ್ಮ ಗಮನಕ್ಕೆ ಐತಾ? ಸುಮಾರು ನನ್ನ ಅಂದಾಜಿಗೆ ನಾನು ಒಂದು 45-50 ವರ್ಷದಿಂದ ನಾನು ನೋಡಿದ್ದಂದ್ರೆ ನಮಗೆ ಸ್ವತಃ ಸಿಕ್ಕವ್ರು ಬಂದು ತೋರಿಸಿದ್ರೆ ಅವಾಗ ಇಷ್ಟೊಂದು ಅಭಿವೃದ್ಧಿ ಆಗಿದ್ದಿಲ್ಲ. ಸರ್ಕಾರ ಕೊಡಬೇಕು, ಮಾಧ್ಯಮದವ್ರು ಹೇಳ್ಬೇಕಂತೇಳಿ ಮಾಧ್ಯಮನೇ ಇರಲಿಲ್ಲ ಅವಾಗ. ಅದನ್ನು ತೋರಿಸ್ಯಾರ. ನೋಡ್ರಿ, ಇವತ್ತು ಹರಗಕ್ಕೆ ಹೋಗಿದ್ದೆ, ಇವಾಗ ಸಿಕ್ಕ ನೋಡ್ರಿ ಆನೆ ದುಡ್ಡು ಅಂತ ಹೇಳಿ ಸುಮಾರು 10 ಗ್ರಾಮೀಣ ಆನೆ ದುಡ್ಡು ಅಂಥ ಪ್ಯೂರ್ ಬಂಗಾರ ನಾನು ನೋಡಿದ್ದೀನಿ ರೀ. ಆದ್ರೆ ಅದನ್ನು ಯಾರಿಗೂ ಏನು ರಿಟರ್ನ್ ಗೌರ್ಮೆಂಟಿಗೆ ಕೊಟ್ಟಿಲ್ಲ. ಇಲ್ಲ ಸಿಕ್ಕಿಲ್ಲ ರೀ. ನಮ್ಮ ಗಮನಕ್ಕೆ ಬಂದಿದ್ದು ಇಲ್ಲೊಂದು 2-3 ಮಂತ್ಯಾನಕ್ಕೆ ವಜ್ರಭರಿತವಾಗಿರ್ತಂಥ ಕಿರೀಟ ಸಿಕ್ಕೈತಿ. ಆ ಕಿರೀಟನ ಗಪ್ ಮಾಡಿದರು 2 ಮಂತ್ಯಾನದವರು. ಆದ್ರೆ ಆ ಮಂತ್ಯಾನ ಅದೇನು ನಿಧಿ ಸಿಕ್ಕದಲ್ಲ, ಆ ಸಿಕ್ಕಂಥ ಮಂತ್ಯಾನದವ್ರು ಅದನ್ನು ಕಬಳಿಸಿಬಿಟ್ರು. ಅಂದ್ರೆ ತಮ್ಮ ಸ್ವಂತಕ್ಕೆ ಇಟ್ಕೊಂಡು ಬಯಸ್ಕೊಂಡ್ರಲ್ಲ, ಆ ಮಂತ್ಯಾನ ಉದ್ಧಾರ ಆಗಿಲ್ಲ ರೀ. ಆ ಮಂತ್ಯಾನ ಯಾರು ಅಂತಂದ್ರೆ ಅದರ ಇನ್ನೂ, ಆದ್ರೆ ಆ ಮಂತ್ಯಾನ ಹೇಳೋಕ್ಕಾಗೋದಿಲ್ಲ ಅಂತ. ಆ ನಿಧಿ ಯಾರಿಗೂ ದಕ್ಕಲ್ರಿ. ಅದು ಆ ನಿಧಿ ದಕ್ಕುದಿಲ್ಲ ಅನ್ನುವಂಥದ್ದು ಶಾಪ್ ಐತಿ. ಎಲ್ಲರೂ ಸಹಜವಾಗಿ ಮಾತಾಡ್ತಾರೆ ನಮ್ಮ ಊರಾಗ. ಆದರೆ ಇವರು ನೀನು ಸಿಕ್ಕ ತಕ್ಷಣ ಮುಗ್ಧ ಮನೋಭಾವದಿಂದ ಏನನ್ನು ಪಬ್ಲಿಸಿಟಿ ಮಾಡಿದರು, ಅದಕ್ಕೆ ಒಳ್ಳೆಯ ಶ್ಲಾಘನೀಯ ಕೆಲಸ ಮಾಡ್ಯಾನ ಹುಡುಗ. ಅದಕ್ಕೆ ಅವರು ಗೃಹ ನಿರ್ಮಾಣ ಮಾಡುವಾಗ ಏನು ಪ್ರಯತ್ನ ಮಾಡಿದರು, ಅವ್ರ ಮನೆ ನೀಟಾಗಿ ಚೆಂದಾಗಿ ನಡೆದು ಅವ್ರ ಉಪಜೀವನ ಒಳ್ಳೆಯದಾಗಲಿ. ಇಷ್ಟು ಅರ್ಧ ಕೋಟಿ ಇವರಿಗೆ ಇರ್ತಕ್ಕಂಥ ಒಂದು ಇದನ್ನು ಕೊಟ್ಟಿದಾರಲ್ಲ, ಅದಕ್ಕೆ ಅವ್ರು ಏನು ಒಂದು ಸೂಕ್ತ ಪರಿಹಾರ ನೀಡಿದ್ರೆ ಭಾಳ ಸೂಕ್ತ ಅಂತಿಕೊಂಡು ಸರ್ಕಾರಕ್ಕೂ ಮತ್ತು ಇಲ್ಲ ಜಿಲ್ಲಾ ಆಡಳಿತ ಇವ್ರಿಗೂ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಸರಿ, ಈಗ ಇದನ್ನು ನಿಧಿ ಇಟ್ಕೊಂಡ್ರೆ ಉದ್ಧಾರ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇವನಿಗೆ ವಾಪಸ್ ಕೊಡ್ತಾರೋ ಹೆಂಗೆ? ಇಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ನಾ ವಿಷಯ ಹೇಳಿದ್ದೇನೆ. ಇದು ಸಿಕ್ಕಿದ್ದು ಮತ್ತೊಬ್ಬರು ದುಡ್ಡು ನಮಗೆ ಯಾಕೆ ಬೇಕು ಅನ್ನೋ ಒಂದು ವಿಚಾರಕ್ಕೆ ಪಬ್ಲಿಸಿಟಿ ಮಾಡ್ಯಾರ. ಅವ್ರಿಗೆ ಅದು ತೊಗೊಂಡೋಗಿ ತಮ್ಮ ಮನೆಗೆ ತಂದೆ ತಾಯಿ ತೋರಿಸ್ಬೇಕಾಗಿತ್ತು. ಈಗ ಚಾಲ್ತಿ ಮೆಂಬರ್ ಇರ್ತಕ್ಕಂಥ ಮನೆಗೆ ಹೋಗಿ ಯಾಕೆ ಹೋಗ್ಬೇಕಾಗಿತ್ತು ರೀ? ತಮ್ಮ ಮಾವದನ ತಾಯದ ಅಮ್ಮದಳ ಅಲ್ಲಿ ಕೊಡ್ಬೇಕಾಗಿತ್ತು. ಅವರು ಮತ್ತೊಬ್ಬರು ತಮಗೆ ಬೇಕಾದ್ರೆ ಕೂಡ ಅದನ್ನು ಬೇರೆ ಕಡೆ ತೊಗೊಂಡೋಗಿ ಮಾರಿಕೊಂಡು ತಮ್ಮ ಉಪಯೋಗ ಮಾಡ್ಕೋಬೋದಾಗಿತ್ತು. ಒಬ್ಬ ಪ್ರತಿನಿಧಿ ಕೈ ಕೊಡ್ತಾರೆ ಅಂದರೆ ಅದ್ರ ಬಗ್ಗೆ ಅವ್ರಿಗೆ ಆಸೆ ಇಲ್ಲ ಅನ್ನೋದು ವ್ಯಕ್ತ ಆಗುತ್ತೆ ಇಲ್ಲಿ. ಇದು ಗ್ರಾಮಸ್ಥರ ಮತ್ತು ಹಿರಿಯರ ಮಾತು. ಅಂದರೆ ಮೂಡಿರ್ತಕ್ಕಂಥ ಗೊಂದಲ ಸರಿಪಡಿಸಬೇಕಾಗಿದೆ. ಅಧಿಕಾರಿಗಳು ಇನ್ನೇನು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಬಾಲಕನಿಗೆ ಪರಿಹಾರವನ್ನು ಕೂಡ ಕೊಡಬೇಕು, ಜೊತೆಗೆ ಈ ಮೂಡಿರ್ತಕ್ಕಂಥ ಗೊಂದಲವನ್ನು ಬಗೆಹರಿಸಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಗದಗಿನ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.